ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದೊಂದು ಬ್ಯೂಟಿ ಟಿಪ್ ಆಯಿತಾ. ಏನಿಲ್ಲ, ನಾವು ಫೇಸು ಯಾವ ಥರ ಮಸಾಜ್ ಮಾಡ್ಕೊಳ್ಳೋದು ಅಂತ ಆಯಿತಾ. ನಾವು ಮುಖ ಮಸಾಜ್ ಮಾಡಿಕೊಂಡ್ರೆ ಅದರದ್ದು ಗುಣ ಏನಂದರೆ ನಮ್ಮ ಮುಖದ್ದು ರಿಂಗಲ್ಸ್ ಎಲ್ಲ ಹೋಗುತ್ತದೆ. ಮುಖ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಮುಖ ಗ್ಲೋ ಕಾಣ್ತದೆ. ಅದಾದಮೇಲೆ ಕೆಲವರಿಗೆಲ್ಲ ಈ ಹಣೆ ಕಡೆಯಲ್ಲೆಲ್ಲ ಒಂಥರ ರಿಂಗಲ್ಸ್ ಥರ ಬಂದು ಲೈನ್ ಲೈನ್ ಆಗಿ ಬರುತ್ತದೆ. ಅದೆಲ್ಲ ಹೋಗ್ಲಿಕ್ಕೆ ಎಲ್ಲದಕ್ಕೂ ನಮ್ಮ ಮುಖ ಮಸಾಜ್ ಮಾಡ್ಕೊಳ್ಳೋದು ಒಳ್ಳೆಯದು ಆಯಿತಾ. ಅದು ಮಸಾಜ್ ಮಾಡ್ಕೊಳ್ಳೋಕ್ಕೆ ಯಾವುದು ಎಣ್ಣೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಬೇಕಾದರೆ ಒಲಿವ್ ಆಯಿಲ್ ಯೂಸ್ ಮಾಡೋರು ಒಲಿವ್ ಆಯಿಲ್ ಯೂಸ್ ಮಾಡ್ಕೋಬೋದು, ಕೊಬ್ಬರಿ ಎಣ್ಣೆ ಯೂಸ್ ಮಾಡೋರು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಬರುತ್ತೆ, ಅದು ಬೇಕಾದರೆ ಅದು ಯೂಸ್ ಮಾಡ್ಕೋಬೋದು. ನಿಮಗೆ ಯಾವುದು ಬೇಕಾದರೂ ನಿಮ್ಮ ಇಷ್ಟ, ನೀವು ಅದು ಯೂಸ್ ಮಾಡ್ಕೋಬೋದು ಆಯಿತಾ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಾನೀಗ ನಿಮಗೆ ತೋರಿಸೋದು ಬರೀ ನಾರ್ಮಲ್ ಆದಂಥ ಪಾರಿಚುಟ್ಟು ಕೋಕೋನಟ್ ಆಯಿಲ್ ಆಯಿತಾ. ಇದೇನು ಜಾಸ್ತಿನೇ ಹಾಕಲ್ಲ, ಸ್ವಲ್ಪನೇ ಯೂಸ್ ಮಾಡೋದು. ಈಗ ಎಲ್ಲರೂ ಹೇಳ್ತಾರೆ, ಅಯ್ಯೋ ನಂದು ಆಯಿಲಿ ಸ್ಕಿನ್ನು, ನಾನು ಎಣ್ಣೆ ಯೂಸ್ ಮಾಡಿದರೆ ನನಗೆ ಪಿಂಪಲ್ಸ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಜಾಸ್ತಿ ಏನು ಯೂಸ್ ಮಾಡೋದು ಬೇಡ, ಒಂದೇ ಒಂದು ಡ್ರಾಪ್. ಏನಕ್ಕೆ ಅದು ಆಯಿಲ್ ಯೂಸ್ ಮಾಡೋದು ಅಂದರೆ, ನಾವು ಆಯಿಲ್ ಯೂಸ್ ಮಾಡಿಕೊಂಡು ನಮ್ಮ ಕೈಯಲ್ಲಿ ನಾವು ಮಸಾಜ್ ಮಾಡ್ತಿರೋ ಟೈಮಲ್ಲಿ ಅದು ಈಸಿಯಾಗಿ ಮಾಡ್ಕೋಬೋದು. ಇನ್ನು ಬರೀ ಕೈಯಲ್ಲಿ ಮಸಾಜ್ ಮಾಡ್ಕೊಳ್ಳೋದು, ಆಯಿಲ್ ಹಾಕ್ಕೊಂಡು ನಾವು ಮಸಾಜ್ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಇದೇನಿಲ್ಲ, ಸಿಂಪಲಾಗಿ ಮಾಡ್ಕೋಬೋದು. ಬಟ್ ನೀವು ಡೈಲಿ ಒಂದು 5 ನಿಮಿಷ ಇದಕ್ಕಾಗಿ ಸ್ವಲ್ಪ ಟೈಮ್ ಮಾಡ್ಕೋಬೇಕು. ಒಂದು 5 ನಿಮಿಷ ಡೈಲಿ ಫೇಸ್ ಮಸಾಜ್ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿ ನೋಡಿ. ನಿಮ್ಮ ಫೇಸ್ ಎಷ್ಟು ಚೆನ್ನಾಗಿ ಗ್ಲೋ ಕಾಣುತ್ತೆ ಅಂತ ಗೊತ್ತಾಗುತ್ತೆ ಅವಾಗ ನಿಮಗೆ. ನೀವು ಒಂದು ವಾರ ಕಂಟಿನ್ಯೂ ಆಗಿ ಮಾಡಿ ನೋಡಿ, ಅದಾದಮೇಲೆ ನಿಮ್ಮ ಫೇಸ್ ಚೇಂಜಸ್ ನಿಮಗೆ ಗೊತ್ತಾಗುತ್ತದೆ. ಅವು ನಮಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ಇದು ಒಂದು ಡ್ರಾಪ್ ಎಣ್ಣೆ, ಜಾಸ್ತಿ ಏನು ಬೇಕಾಗಿಲ್ಲ ಆಯಿತಾ. ಒಂದು ಡ್ರಾಪ್ ಎಣ್ಣೆ ನಾನೀಗ ಹೇಳಿರೋ ಥರ ಕೈಯಲ್ಲಿ ಒಂದು ಚೂರಿ ಥರ ಹಾಕ್ಬಿಟ್ಟು ಫಸ್ಟು ಮುಖದಲ್ಲಿ ಪೂರ್ತಿ ಒಂದು ಸರಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಮತ್ತು ನಿಧಾನವಾಗಿ ಮಸಾಜ್ ಮಾಡ್ಕೋಬೇಕು. ನಾವು ಯಾವಾಗಲೂ ಮಸಾಜ್ ಮಾಡ್ತಿರೋದು ಮೇಲ್ಗಡೆಗೆ ಮಾಡ್ಕೋಬೇಕು. ನನಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಮೇಲೆಗೆ ಮಾಡ್ಕೋಬೇಕು. ನಮ್ಮದು ಈ ಮೂಗುದು ಸೈಡಲ್ಲಿ ನೀವು ಕೆಲವರದ್ದು ನೋಡಿರ್ತೀರ, ಮೂಗಿದು 2 ಸೈಡಲ್ಲೂ ಲೈನ್ ಕಾಣಿಸುತ್ತದೆ. ಅದಾದಮೇಲೆ ಸ್ಕಿನ್ ಒಂಥರ ಲೂಸ್ ಆಗಿರುತ್ತದೆ, ಟೈಟ್ ಇದೆಲ್ಲ. ಆ ಥರ ಲೂಸ್ ಆಗಿರೋವಾಗ ನಮ್ಮ ಮುಖದಲ್ಲಿ ಜಾಸ್ತಿ ರಿಂಗಲ್ಸ್ ಥರ ಅನಿಸೋದು ನಮಗೆ. ನಾನೀಗ ತೋರಿಸ್ತಾ ಇರೋ ಥರ ಮಸಾಜ್ ಮಾಡ್ಕೋಬೇಕು. ಕೆಲವರು ಹಣೆಯಲ್ಲಿ ಒಂಥರ ಲೈನ್ ಲೈನ್ ಆಗಿರ್ತದೆ, ಅಲ್ಲಿ ಲೈನ್ ಇರೋರು ಈ ಥರ ಆಯಿಲ್ ಹಾಕ್ಬಿಟ್ಟು ನಾನೀಗ ತೋರಿಸ್ತಾ ಇರೋ ಥರ ಕೈಯಲ್ಲಿ ಈ ಥರ ಮಸಾಜ್ ಮಾಡ್ಕೋಬೇಕು. ಈ ಥರ ಮಸಾಜ್ ಡೈಲಿ ಮಾಡ್ತಾಯಿದ್ರೆ ಆ ರಿಂಗಲ್ಸ್ ಹೋಗುತ್ತದೆ, ಆ ಲೈನು ಫುಲ್ ಹೊಟ್ಟೋಗುತ್ತದೆ. ಮತ್ತು ಇನ್ನೊಂದಂದರೆ, ನಾವು ಈ ಥರ ಡೈಲಿ ಮಸಾಜ್ ಮಾಡ್ತಾಯಿದ್ರೆ ನಮ್ಮ ಮುಖದ್ದು ಸ್ಕಿನ್ ಟೈಟ್ ಆಗುತ್ತೆ. ನಮ್ಮ ಮುಖದ್ದು ಸ್ಕಿನ್ ಟೈಟ್ ಆದರೆ ಮುಖ ಗ್ಲೋ ಕಾಣುತ್ತದೆ. ಅದಾದಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಕಣ್ಣದು ಕೆಳಗೆ ಕಪ್ಪುದು ಕಲೆ ಇರೋರು ಡೈಲಿ ಈ ಥರ ಕಣ್ಣು ಕೆಳಗಡೆಗೆ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಅದು ಹೋಗುತ್ತದೆ. ಮತ್ತು ನಾನು ಹೇಳಿರೋ ಥರ ಯಾವಾಗಲೂ ಮೇಲ್ಗಡೆಗೆ ಮಾಡ್ಕೋಬೇಕು, ಕೆಳಗೆಗೆ ನಾವು ಮಸಾಜ್ ಮಾಡ್ಕೋಬಾರ್ದು. ನಮ್ಮ ಕತ್ತಿಂದ ಮೇಲೆಗೆ ನಮ್ಮ ಸ್ಕಿನ್ನನ್ನ ಎಳ್ಕೋಬೇಕು. ಆ ಥರ ಸ್ಕಿನ್ನನ್ನು ಎಳಿತಾ ಇದ್ದರೆ ಆ ಸ್ಕಿನ್ನು ಟೈಟ್ ಆಗುತ್ತದೆ. ಮತ್ತು ನಾವು ಕಂಟಿನ್ಯೂಸ್ ಆಗಿ ಈ ಥರ ನಾವು ಮಸಾಜ್ ಮಾಡ್ತಾಯಿದ್ರೆ ನಮ್ಮ ಮುಖದ್ದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದರೆ ನಮ್ಮ ಮುಖ ಚೆನ್ನಾಗಿ ಗ್ಲೋ ಕಾಣ್ತದೆ. ಅದಕ್ಕೆ ನಾನು ಒಂದು 5 ನಿಮಿಷ ಡೈಲಿ ಮಿಸ್ ಮಾಡದೆ ಮಾಡಿ ಅಂತ ಹೇಳಿರೋದು. ನಮ್ಮ ಮುಖಕ್ಕೆ ತುಂಬ ಒಳ್ಳೆಯದು, ಏಕೆಂದರೆ ನಮ್ಮ ಮುಖ ಚೆನ್ನಾಗಿ ಗ್ಲೋ ಕಾಣಲಿಕ್ಕೆ ಇದು ತುಂಬ ಒಳ್ಳೆಯದು. ನಾನು ಈ ತೋರಿಸ್ತಾ ಇರೋ ಥರ ಫಿಂಗರ್ಸಲ್ಲಿ ಇಲ್ಲಿ ಕೆಳಗಡೆಗೆ ಈ ಥರ ಟೈಟಾಗಿ ಮಸಾಜ್ ಮಾಡಬೇಕು. ಆ ಥರ ಟೈಟಾಗಿ ಮೇಲೆ ಎಳಿತಾ ಇದ್ದರೆ ಅಲ್ಲಿ ಕೆಳಗಡೆ ಕೆಲವ್ರದ್ದು ಸ್ಕಿನ್ನೆಲ್ಲ ಲೂಸ್ ಇರ್ತದೆ. ಈ ಥರ ಮಾಡ್ತಾಯಿದ್ರೆ ಆ ಸ್ಕಿನ್ನು ಫುಲ್ಲು ಟೈಟ್ ಆಗುತ್ತದೆ. ಅದಾದಮೇಲೆ ಸೈಡಲ್ಲಿ ಎಲ್ಲ ರಿಂಗಲ್ಸ್ ಏನು ಬರಲ್ಲ, ಲೈನ್ಸ್ ಬರಲ್ಲ, ಮುಖ ಗ್ಲೋ ಕಾಣುತ್ತದೆ. ಎಲ್ಲದಕ್ಕೂ ತುಂಬ ಒಳ್ಳೆಯದಾಯ್ತಾ. ಬಟ್ಟು ನೀವು ಮಿಸ್ ಮಾಡದೆ ಮಾಡಿ ನೋಡಿ. ನಾನು ಬಾಯಲ್ಲಿ ಹೇಳೋದಕ್ಕೂ ನೀವು ಮಾಡಿ ನೋಡೋದು, ಅದು ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೂ ವ್ಯತ್ಯಾಸ ಇದೆ. ನಾವು ಮಾಡಿದ್ರೇ ಅದರದ್ದು ರಿಸಲ್ಟ್ ಏನಂತ ನಮ್ಗೆ ಗೊತ್ತಾಗೋದು. ನಾವು ಅದು ಕಂಟಿನ್ಯೂ ಆಗಿ ಮಾಡ್ತಾ ಇದ್ರೇ ನಮಗೆ ಅದರದ್ದು ಫೇಸ್ ಚೇಂಜಸ್ ಗೊತ್ತಾಗೋದು. ಇಲ್ಲಾಂದ್ರೆ ನಮಗೆ ಅದರದ್ದು ಚೇಂಜಸ್ ಗೊತ್ತಾಗಲ್ಲ. ನಾವು ಒಂದು 30+ ಆಯಿತು ಅಂದರೆ ಈ ಥರ ಮಸಾಜ್ ಮಾಡೋದೆಲ್ಲ ರೆಗ್ಯುಲರಾಗಿ ನಾವು ಮಾಡ್ಕೋಬೇಕು. ಯಾಕೆಂದರೆ 30+ ಆಯಿತು ಅಂದರೆ ನಮ್ಮ ಮುಖದಲ್ಲಿ ರಿಂಗಲ್ಸ್ ಬರಲಿಕ್ಕೆಲ್ಲ ಚಾನ್ಸಸ್ ಇದೆ. ಅದಾದಮೇಲೆ ಈ ಥರ ಮಾಡ್ತಾಯಿದ್ರೆ ಈ ಪಿಂಪಲ್ಸ್ದು ಹೋಲ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕವರ್ ಆಗಲಿಕ್ಕೆ ಈ ಥರ ನಾವು ಮಸಾಜ್ ಮಾಡಿದರೆ ತುಂಬ ಒಳ್ಳೆಯದಾಯ್ತಾ. ನೀವು ಮಾಡಿ ನೋಡಿ, ಅದರದ್ದು ರಿಸಲ್ಟ್ ನೀವು ಮಾಡಿದ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿ, ನಾನು ಸುಮ್ಮನೆ ಹೇಳೋದಲ್ಲ, ನೀವು ಮಾಡಿ ನೋಡಬೇಕು. ಯಾಕೆಂದರೆ ಈಗ ನೋಡಿ, ನಾನು ಮಾಡಾದಮೇಲೆ ನನ್ನ ಫೇಸಿದು ಚೇಂಜಸ್ ನಿಮಗೆ ಕಾಣ್ತಿದೆ ಅಲ್ವಾ. ನಾನು ಹೇಳೋದಕ್ಕೂ ನೀವು ನೋಡೋದಕ್ಕೂ ವ್ಯತ್ಯಾಸ ಇದೆ. ಅದಾದಮೇಲೆ ನಮ್ಮದು ಈ ಸೈಡ್ದು ಜಾಯಿಂಟು
ಈ ಥರ ಮಾಡ್ತಾಯಿದ್ರೆ ಅಲ್ಲಿ ಲೂಸ್ ಆಗುತ್ತದೆ, ಕೆಲವರಿಗೆ ಅಲ್ಲಿ ಆ ಜಾಯಿಂಟಲ್ಲಿ ಪೇಯ್ನ್ ಬರ್ತದೆ. ಆ ಥರ ಎಕ್ಸಸೈಸ್ ಮಾಡಿಕೊಂಡ್ರೆ ನಮ್ಮ ಮುಖಕ್ಕೂ ತುಂಬ ಒಳ್ಳೆಯದು. ಅದಾದಮೇಲೆ ನಮ್ಮ ಸ್ಕಿನ್ನು ಆ ಥರ ಮಾಡಿದರೆ ಟೈಟ್ ಆಗುತ್ತೆ ಮುಖ ಸ್ಕಿನ್ನು. ಓಕೆ, ಈಗ ನೋಡಿ ನನ್ನ ಮುಖ ಪೂರ್ತಿ ಇದೇ ಥರ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಮುಖ ಪೂರ್ತಿ ಅದೇ ಥರ ಕತ್ತು, ನಾವು ಕತ್ತಿಗೆ ಆ ಥರ ಮಸಾಜ್ ಮಾಡ್ತಾಯಿದ್ರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ, ತುಂಬ ಒಳ್ಳೆಯದು. ನಾವು ಮಾಡದೇ ಇರೋದಕ್ಕೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನೀವು ಅದು ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ, ಆವಾಗ ನಿಮಗೆ ಚೇಂಜಸ್ ಫೀಲ್ ಆಗುತ್ತದೆ. ಅದಾದಮೇಲೆ ನಮ್ಮ ಕೈಗೂ ಇದೇ ಥರ ಆಯಿಲ್ ಮಸಾಜ್ ಮಾಡ್ಕೋಬೇಕು. ಕೈಗೆ ಆ ಥರ ಮಾಡ್ತಾಯಿದ್ರೆ ನಮ್ಮ ಫಿಂಗರ್ಸಲ್ಲಿ ಎಲ್ಲ ಇರೋ ರಿಂಗಲ್ಸ್ ಎಲ್ಲ ಒಟ್ಟೋಗುತ್ತದೆ. ಇದು ತುಂಬ ಒಳ್ಳೆಯದಾಯ್ತಾ. ನೋಡಿದಾರಲ್ಲ, ಆಯಿಲ್ ಮಸಾಜ್ ಮಾಡಿದಾದ್ಮೇಲೆ ನೋಡಿ ನನ್ನ ಫೇಸ್ ಹೇಗಿದೆ ಅಂತ ನೋಡಿ. ಒಂಥರ ಗ್ಲೋಯಿಶ್ ಕಾಣ್ತಿದೆ ಅಲ್ಲ, ಒಂಥರ ರೆಡ್ಡಿಶ್ ಕಾಣುತ್ತೆ. ನಾವು ಸ್ವಲ್ಪ ಹೊತ್ತು ನಮ್ಮ ಫೇಸು ಈ ಥರ ಮಸಾಜ್ ಮಾಡ್ತಾಯಿದ್ರೆ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುವಾಗ ನಮ್ಮ ಫೇಸ್ದು ಗ್ಲೋನು ಜಾಸ್ತಿ ಆಗುತ್ತದೆ. ನಾನು ಹೇಳಿರೋದು ಕರೆಕ್ಟ್ ಅಲ್ವಾ? ಆದರೆ ಡೈಲಿ ಮಾಡಬೇಕು. ಒಂದು 5 ನಿಮಿಷ, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಒಂದು 5 ನಿಮಿಷ ಇದಕ್ಕಾಗಿ ಟೈಮ್ ನೋಡ್ಕೋಬೇಕು. ಟೈಮ್ ನೋಡಿಕೊಂಡು ಒಂದು 5 ನಿಮಿಷ ಮಾಡ್ಕೊಳ್ಳಿ. ಮಾಡಿ ನೋಡಿ ನಿಮ್ಮ ಫೇಸು ಚೇಂಜಸ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತದೆ. ಅವು ನೀವು ಟ್ರೈ ಮಾಡಿ ನೋಡಬೇಕು. ನೋಡಾದ್ಮೇಲೆ ಅದ್ರದ್ದು ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾಯ್ತಾ. ನಿಮಗೆ ಆಯಿಲು ಮುಖದಲ್ಲಿ ಹಾಗೆ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಹಂಗೆ ಮಸಾಜ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಅದು ಸ್ವಲ್ಪ ಹೊತ್ತು ಆದಮೇಲೆ ವಾಶ್ ಮಾಡಿ. ಇಲ್ಲ ನಿಮಗೆ ಮುಖದಲ್ಲಿ ಆಯಿಲ್ ಇದೆ, ಏನೋ ಒಂಥರ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಅಂದರೆ ನೀವು ಏನಾದರೂ ಫೇಸ್ ವಾಶ್ ಯೂಸ್ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡ್ಕೋಬೋದು ಆಯಿತಾ. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಚಿಕ್ಕದೊಂದು ಬ್ಯೂಟಿ ಟಿಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ, ನಾಳೆ ನಾವು ಹೊಸ ವಿಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್.